ಸಹಕಾರಿ ಬಂಧು ಭಗಿನಿಯರೇ, ಭಾರತ ದೇಶದ ಅಖಿಲ ಭಾರತ 72ನೇ ಅಖಿಲ ಭಾರತ ಸಹಕಾರ ಸಪ್ತಾಹದ ಅಂಗವಾಗಿ ಈ ದೇಶದ ಪ್ರಥಮ ಪ್ರಧಾನಿಗಳಾಗಿದ್ದ ಪಂಡಿತ್ ಜವಾಹರಲಾಲ್ ನೆಹರೂರವರ ಹುಟ್ಟುಹಬ್ಬದ ಅಂಗವಾಗಿ ನವೆಂಬರ್ 14ನೇ ತಾರೀಕಿನಿಂದ 20ನೇ ತಾರೀಕಿನವರೆಗೆ ದೇಶದಾದ್ಯಂತ ಈ ಸಹಕಾರ ಸಪ್ತಾಹ ನಡೆಯುತ್ತೆ. ಕರ್ನಾಟಕ ರಾಜ್ಯದಲ್ಲಿ 14ನೇ ತಾರೀಕು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಸಹಕಾರಿ ಧ್ವಜವನ್ನು ಆರಿಸಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಸಂದೇಶವನ್ನು ನೀಡಿದ್ದಾರೆ. ಇಂದು ನಮ್ಮ ಕರ್ನಾಟಕ ರಾಜ್ಯದ ವಿಧಾನಸಭೆಯ ಗಣತವ್ಯತ್ತ ಅಧ್ಯಕ್ಷರಾಗಿರುವಂತಹ ಯುಟಿ ಖಾದರ್ ಅವರು ಮಂಗಳೂರಿನಲ್ಲಿ ಸಹಕಾರಿ ಧ್ವಜವನ್ನು ನೆರವೇರಿಸಿ ಧ್ವಜಾರೋಹಣ ಮಾಡಿ ಇಂದು ಈ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ. ನಮ್ಮೆಲ್ಲ ಸಹಕಾರಿಗಳ ಪರವಾಗಿ ಅವರಿಗೆ ತುಂಬು ಹೃದಯದ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಈಗಾಗಲೇ ಸಹಕಾರಿ ನಾಯಕ, ಸಹಕಾರಿ ಧುರೀಣ ಅವ್ರು ಹೇಳ್ತಾ ಇದ್ರು, ನೀವು ಮುಖ್ಯಮಂತ್ರಿಗಳ ಕೈಯಲ್ಲಿ ಉದ್ಘಾಟನೆ ಮಾಡಿಸ್ತೀರಿ, ಮಂಗಳೂರಲ್ಲಿ ಹೆಂಗಿದೆ ಹೇಳಿ ಅಂತ ಹೇಳ್ತಾ ಇದ್ರು. ನಾನು 1995ರಲ್ಲಿ ದೇವೇಗೌಡರು ಮುಖ್ಯಮಂತ್ರಿಗಳಾಗಿದ್ದಾಗ ಮುಖ್ಯಮಂತ್ರಿಗಳಿಂದ ಈ ಸಹಕಾರ ಸಪ್ತಾಹದ ಉದ್ಘಾಟನೆಯನ್ನ ರಾಮನಗರದ ಅಂಕನಹಳ್ಳಿಯಲ್ಲಿ ಪ್ರಾರಂಭ ಮಾಡಿದ್ದು. 95ರಿಂದ ಇದುವರೆಗೂ ಕೂಡ ರಾಜ್ಯದ ಮುಖ್ಯಮಂತ್ರಿಗಳು, ಶಾಸಕರುಗಳು, ಚುನಾಯಿತ ಪ್ರತಿನಿಧಿಗಳು ಭಾಗವಹಿಸುವ ಮಾಡಿದ್ದೇ ನಾನು. ಅದುವರೆಗೆ ಬರೀ ಸಹಕಾರಿಗಳು ಮಾತ್ರ ಮಾಡ್ಕೊಳ್ತಾ ಇದ್ರು. ಆದರೆ ಇಡೀ ರಾಜ್ಯದಲ್ಲಿ ಎಲ್ಲ ಸಚಿವರು, ಶಾಸಕರು, ಎಲ್ಲ ನಮ್ಮ ಸಹಕಾರಿಗಳು, ಅಧಿಕಾರಿಗಳು, ಸರ್ಕಾರ, ಸಹಕಾರ ಎರಡೂ ಕೂಡ ಒಟ್ಟಿಗೆ ಸೇರಿ ಸಹಕಾರವನ್ನ ನಾವೆಲ್ಲರೂ ಕೂಡ ಸಪ್ತಾಹವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಮಗೆ ಸಂತೋಷ ಆಗ್ತದೆ. ಮಂಗಳೂರು ಜಿಲ್ಲೆಯಲ್ಲಿ ಯಾವ ರೀತಿ ಸಹಕಾರಿಗಳು ಶಾಸಕರಾದವರು, ವಿಧಾನ ಪರಿಷತ್ ಶಾಸಕರಿದ್ದಾರೆ ಅಂತ ಹೇಳಿದ್ರೆ ಸನ್ಮಾನ್ಯ ಮಂಜುನಾಥ್ ಭಂಡಾರಿ ಅವರು, ವೇದವ್ಯಾಸ್ ಕಾಮತ್ ಅವರು, ಡಾಕ್ಟರ್ ಭರತ್ ಶೆಟ್ಟಿ ಅವರು, ಯಶ್ಪಾಲ್ ಸುವರ್ಣ ಅವರು, ಐವಾನ್ ಡಿಸೋಜಾ ಅವರು, ಕಿಶೋರ್ ಕುಮಾರ್ ರೆಡ್ಡಿ ಅವರು, ಗೊಟ್ಯಾಡಿ ಅವರು, ರವಿರಾಜ್ ಹೆಗ್ಡೆ ಅವರು, ಸುರೇಂದ್ರ ಬಾಬು ಅವರು ಹಾಗೂ ನಮ್ಮ ರಿಜಿಸ್ಟ್ರಾರ್ ಎಂ ಕುಮಾರ್ ಅವರು, ಅದೇ ರೀತಿ ವಿಶೇಷವಾಗಿ ಶಶಿಕುಮಾರ್ ರೈ ಮಾಲ್ಬೋಟ್ ಅವರು, ಬಿ ಜಯಕರ್ ಶೆಟ್ಟಿ ಇಂದ್ರಾಣಿ ಅವರು, ಕೆ ನವೀನ್ ಅವರು, ಬಾಲಶೇಖರ್, ದೇವಿಪ್ರಸಾದ್ ಶೆಟ್ಟಿ ಅವರು, ಲಿಂಗರಾಜ್ ಅವರು, ಅಧಿಕಾರಿಗಳ ಪ್ರಸಾದ್ ರೆಡ್ಡಿ, ರಮೇಶ್ ಎಚ್ ಎನ್, ಲಾವಣ್ಯ, ಗೋಪಾಲಕೃಷ್ಣ, ಪೂರ್ಣಿಮಾ ಶೆಟ್ಟಿ ಹಾಗೂ ವೇದಿಕೆ ಮೇಲೆ ನಮ್ಮ ಎಲ್ಲ ಹಿರಿಯ ಸಹಕಾರಿಗಳು ಕೂಡ ಭಾಗವಹಿಸಿದ್ದಾರೆ. ತಮ್ಮೆಲ್ಲರೂ ಕೂಡ ಒಂದು ವಿಚಾರವನ್ನ ನಾವು ಹೇಳಲೇಬೇಕಾಗ್ತದೆ. ಹಿಂದೆ ಇಂದಿರಾ ಗಾಂಧಿ ಅವರು ಮಂಗಳೂರಿಗೆ ಬಂದು ಸುಂದರ ನೆಲ, ಚುರುಕಿನ ಜನ ಅಂತ ಹೇಳಿದ್ರು. ಸುಂದರ ನೆಲ, ಚುರುಕಿನ ಜನ ಅಂತ ಇಂದಿರಾ ಗಾಂಧಿ ಅವರು ಹೇಳಿದ್ದು ಭಾಷಣ. ಅದೇ ರೀತಿ ರಾಜೇಂದ್ರ ಕುಮಾರ್ ಅವರು, ಯುಟಿ ಖಾದರ್ನವ್ರನ್ನ ನೋಡಿದಾಗ ಯಾವ ರೀತಿ ಚುರುಕಾಗಿದ್ದಾರೆ, ಯಾವ ರೀತಿ ಜನ ಸೇವೆಗೋಸ್ಕರ ಅರ್ಪಿಸ್ಕೊಂಡಿದ್ದಾರೆ ಅನ್ನೋದನ್ನ ಅವ್ರ ಈರುವರನ್ನ ಕೂಡ ನಾವು ನೋಡಿದಾಗ ನಮಗೆ ಗೊತ್ತಾಗ್ತದೆ. ಅದೇ ರೀತಿ ನೀವುಗಳು ಕೂಡ ಸಹಕಾರಿ ಕ್ಷೇತ್ರ ತೊಡಗಿಸ್ಕೊಂಡಿದ್ದೀರಿ. 1844ರಲ್ಲಿ ಲಂಡನ್ನಲ್ಲಿ ರಾಬರ್ಟ್ ಓವನ್ ಅವರು ಕೈಗಾರಿಕೋದ್ಯಮಿಗಳು ಕಾರ್ಮಿಕರಿಗೆ ಶೋಷಣೆ ನಡೀತಕ್ಕಂಥ ಸಂದರ್ಭದಲ್ಲಿ ಬಹಳಷ್ಟು ಹೋರಾಟವನ್ನು ಮಾಡಿ ಒಂದು ಸಹಕಾರ ಸಂಘವನ್ನು ಪ್ರಾರಂಭ ಮಾಡ್ತಾರೆ. ಆದರೆ ಸಂದೇಶವನ್ನು ಕೊಡ್ತಾರೆ, ಸಕ್ಸಸ್ ಆಗಲಿಲ್ಲ. ಅಲ್ಲೇ ಇದ್ದಂತ ರಾಕ್ಡೇಲ್ ಅನ್ನೋರು 18 ಕಾರ್ಮಿಕರು ಸೇರಿ ಒಂದು ಗ್ರಾಹಕರ ಸಂಘವನ್ನು ಪ್ರಾರಂಭ ಮಾಡಿ ವಿಶ್ವದಾದ್ಯಂತ ಇವತ್ತು ಸಹಕಾರ ಕ್ಷೇತ್ರ ಬಂದಿದೆ ಅಂತ ಹೇಳಿದ್ರೆ ರಾಬರ್ಟ್ ಓವನ್ ರಾಕ್ಡೇಲ್ ಅವರ ಕಾರಣ. 1904ರಲ್ಲಿ ಭಾರತ ದೇಶದಲ್ಲಿ ಕ್ರೆಡಿಟ್ ಒಂದು ಕಾನೂನು ಬಂದಾಗ
ನಮ್ಮ ರಾಜ್ಯದಲ್ಲೂ ಕೂಡ 8/5/1905 ಗದಗಿನ ಕಡಗಿನಾಳ ಗ್ರಾಮದ ಸಿದ್ದನಗೌಡ ರಾಮನಗೌಡ ಪಾಟೀಲರು ಒಂದು ಕ್ರೆಡಿಟ್ ಸಹಕಾರ ಸಂಘವನ್ನು ಪ್ರಾರಂಭ ಮಾಡ್ತಾರೆ. ಅಲ್ಲಿಂದ ಇಲ್ಲಿವರೆಗೆ ಭಾರತ ದೇಶದಲ್ಲಿ ಸಹಕಾರ ಕ್ಷೇತ್ರ ಹೆಮ್ಮರವಾಗಿ ಬೆಳೆದಿದೆ. 1969ರಲ್ಲಿ ಇಂದಿರಾ ಗಾಂಧಿ ಅವರು ಬ್ಯಾಂಕ್ಗಳ ರಾಷ್ಟ್ರೀಕರಣ ಮಾಡ್ತಾರೆ. ವಾಣಿಜ್ಯ ಬ್ಯಾಂಕ್ಗಳು ಬರೀ ಕೈಗಾರಿಕೋದ್ಯಮಿಗಳಿಗೆ ಶ್ರೀಮಂತರಿಗೆ ಸಾಲವನ್ನು ಕೊಡ್ತಾರೆ, ಬಡವರಿಗೆ ಸಾಲ ಸಿಗಲಿಕ್ಕಿಲ್ಲ, ಹಳ್ಳಿ ಹಳ್ಳಿಗೆ ಹೋಗಿ ಬ್ಯಾಂಕ್ಗಳ ಶಾಖೆಯನ್ನು ತೆರೀಬೇಕು ಅಂತ ಮಾಡ್ತಾರೆ. ಬಂದ್ ಕೂಡ ಪ್ರಾರಂಭ ಮಾಡ್ತಾರೆ. ನಿಮ್ಮಲ್ಲೇ ಜನಾರ್ದನ ಪೂಜಾರಿ ಅವರು ಇದ್ರು, ಹಳ್ಳಿಗೂ ಸಾಲ ಮೇಳನ್ನು ಕೂಡ ಮಾಡಿದ್ರು. ಆದರೆ 4-5 ವರ್ಷದಲ್ಲಿ 74-75 ಇಸ್ವಿ ಅಷ್ಟೊತ್ತಿಗೆ ಮತ್ತೆ ವಾಪಸ್ ಹೊರಡುತ್ತಾರೆ, ನಾವು ಕೊಡಕ್ಕಾಗಲ್ಲ ಅಂತೇಳಿ. ಇವತ್ತೇನು ಸಹಕಾರ ಕ್ಷೇತ್ರ ರೈತರು ಬಡವರು ಶೋಷಣೆ ಆಗ್ತಾ ಇದ್ದು, ದಿನದ ಬಡ್ಡಿ ದಿನಸಿ ಬಡ್ಡಿ ಬೆಳೆದದ್ದೆಲ್ಲ ಸಾಲಗಾರರಿಗೆ ಕೊಟ್ಟು ಬದುಕ್ತಕ್ಕಂಥ ಕಾಲ ಇತ್ತು. ಅದಕ್ಕೋಸ್ಕರ ಸಹಕಾರ ಕ್ಷೇತ್ರ ಪ್ರಾರಂಭ ಆದಮೇಲೆ ಈಗ ನಿಮಗೆ ಗೊತ್ತಿದೆ, ನಮ್ಮ ರಾಜೇಂದ್ರ ಕುಮಾರ್ ಅವರು ಹೇಳ್ತಾ ಇದ್ರು, ರಾಜೇಂದ್ರ ಕುಮಾರ್ ಅವರೇ ನಿಮಗೆ 10 ಹಲವಾರು ಪ್ರಶಸ್ತಿಗಳು ಬಂದಿದ್ದಾವೆ. ನಮ್ಮ ರಾಜ್ಯದಲ್ಲೇ ಅಲ್ಲ, ವಿಶ್ವದಲ್ಲೇ ಈ ರೀತಿ ಪ್ರತಿ ಮನೆ ಮನೆಗೆ ಸಹಕಾರ ಕ್ಷೇತ್ರವನ್ನು ಮುಟ್ಟಿಸ್ತಕ್ಕಂಥ ಕೀರ್ತಿ ಇದ್ದರೆ ಅದು ಮಂಗಳೂರಿನಲ್ಲಿ ಮಾತ್ರ. ಅದು ರಾಜೇಂದ್ರ ಕುಮಾರ್ ಅವರಿಗೆ ಅವರ ತಂಡದವರಿಗೆ ಸರ್ತಕ್ಕಂಥದ್ದು ಅಂತ ಹೇಳ್ತೇನೆ. ನಮ್ಮ ರಾಜ್ಯದಲ್ಲೇ ಆ ಭಾಗದ ಫ್ಯಾಕ್ಸ್ಗಳಲ್ಲಿ ಗೋಲ್ಡ್ ಲೋನ್ ಇಲ್ಲ, ಡಿಪಾಸಿಟ್ ಇಲ್ಲ, ಹೇಳಿದ ಮದುವೆ ಸಾಲ ಇಲ್ಲ, ಫ್ಯಾಕ್ಸ್ಗಳು ಬೆಳೆ ಸಾಲ ಮಾತ್ರ ಕೊಡ್ತಾರೆ ಅವರು. ಪಟ್ಟಣ ಸಹಕಾರ ಬ್ಯಾಂಕ್ಗಳು, ಕ್ರೆಡಿಟ್ ಬ್ಯಾಂಕ್ಗಳು ತರಕಾರಿ ಮಾರ್ತಕ್ಕಂಥವ್ರಿಗೆ, ಬೀದಿ ವ್ಯಾಪಾರಿಗಳಿಗೆ, ಶಿಕ್ಷಣ ಮಾಡ್ತಾ ಇರ್ತಕ್ಕಂಥವ್ರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಫ್ರೀ ಇಂಟ್ರೆಸ್ಟ್ ಲೋನ್ ಕೊಡ್ತಕ್ಕಂಥದ್ದು, ಇವೆಲ್ಲವೂ ಕೂಡ ನಿಮಗೆ ನಡೀತಾ ಇದೆ ಅಂತ ಹೇಳಿದ್ರೆ ನಮ್ಮ ರಾಜೇಂದ್ರ ಕುಮಾರ್ ಅವರು, ಅವರ ವ್ಯವಸ್ಥಾಪಕ ನಿರ್ದೇಶಕರು, ಅವರ ಸಿಬ್ಬಂದಿ ವರ್ಗದವರು, ಇಡೀ ಜಿಲ್ಲೆಯ ಸಹಕಾರ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು, ಅಧಿಕಾರಿಗಳು, ನಿಮಗೆಲ್ಲರಿಗೂ ಕೂಡ ಸಹಕಾರ ಮಂಡಳದ ಅಧ್ಯಕ್ಷರಾಗಿ ನಾನು ತುಂಬ ಹೃದಯದ ನಮಸ್ಕಾರವನ್ನು ತಿಳಿಸ್ತೇನೆ. ಇವತ್ತು ಸಹಕಾರಿ ಹಬ್ಬ ನಮ್ಗೆಲ್ಲರೂ ಕೂಡ ಇಷ್ಟೆಲ್ಲ ಸೇವೆಯನ್ನ ಈ ಸಹಕಾರ ಕ್ಷೇತ್ರ ಕೊಡ್ತಾ ಇದೆ. ಮಹಿಳೆಯರೆಲ್ಲರೂ ಕೂಡ ಹೇಳ್ತಾ ಇದ್ರು, ಅಬಲೆಯರು 4 ಗೋಡೆಯ ಮಧ್ಯದಲ್ಲಿ ಇರ್ತಾ ಇದ್ರು ಅಂತೇಳಿ. ಈ 4 ಗೋಡೆ ಮಧ್ಯದಲ್ಲಿ ಇಲ್ಲ, ಎಲ್ಲರೂ ಇಲ್ಲೇ ಇದ್ದೀರಿ, ಮಹಿಳೆಯರೇ ಜಾಸ್ತಿ ಇದ್ದೀರಿ. ಅವ್ರ ನವೋದಯ ಟ್ರಸ್ಟಿನ ಮೂಲಕನೂ ಕೂಡ ಮಹಿಳೆಯರಿಗೆ ಸಾಕಷ್ಟು ನೆರವನ್ನು ನೀಡ್ತಾ ಇದ್ದಾರೆ. ಧರ್ಮಸ್ಥಳದಲ್ಲೂ ಕೂಡ ನಮ್ಮ ಹೆಗಡೆಯವರು ಬಹಳಷ್ಟು ರಾಜ್ಯದಾದ್ಯಂತ ಮಹಿಳೆಯರಿಗೆ ಸಾಲ ಸೌಲಭ್ಯ, ಗ್ರಾಮೀಣಾಭಿವೃದ್ಧಿ ಎಲ್ಲವನ್ನೂ ಕೂಡ ಅವರು ಕೂಡ ಮಾಡ್ತಾ ಇದ್ದಾರೆ. ಈ ಮಂಗಳೂರಿನ ಮಣ್ಣು ಗಂಡು ಮೆಟ್ಟಿದ ನೆಲ ಅನ್ನಂಗೆ ಬ್ಯಾಂಕ್ಗಳನ್ನು ಪ್ರಾರಂಭ ಮಾಡಿದವರು ಕೂಡ ಮಂಗಳೂರಿನವರೇ. ಅದು ಕೆನರಾ ಬ್ಯಾಂಕ್ ಇರ್ಬೋದು, ಬೇರೆ ಬ್ಯಾಂಕ್ಗಳನ್ನು ಕೂಡ ಪ್ರಾರಂಭ ಮಾಡಿದವರು ಮಂಗಳೂರಿನವರೇ. ಈ ಸಹಕಾರ ಕ್ಷೇತ್ರವನ್ನು ಗಟ್ಟಿಯಾಗಿ ಉಳಿಸಿ ಬೆಳೆಸಿ ಇಷ್ಟೆಲ್ಲರಿಗೂ ಕೂಡ ಕುಂಬಾರಿಕೆ, ನೇಕಾರಿಕೆ, ಮೀನುಗಾರಿಕೆ, ಕೃಷಿ, ತೋಟಗಾರಿಕೆ, ಕೈಗಾರಿಕೆ ಪ್ರತಿಯೊಂದಕ್ಕೂ ಕೂಡ ಸಹಕಾರ ಸಂಘ ಅವರು ಹೇಳಿದ್ರು, ಅರ್ಧ ದಿನದಲ್ಲ 1 ಗಂಟೆಯಲ್ಲಿ ನಿಮಗೆ ಗೋಲ್ಡ್ ಲೋನ್ ಕೊಡ್ತಾರೆ. ಬ್ಯಾಂಕ್ಗಳಿಗೆ ಹೋದ್ರೆ 1 ವಾರಗಟ್ಟಲೆ 15 ದಿವಸ ಬೇಕು. ಕೃಷಿ ಸಾಲ ವಾಣಿಜ್ಯ ಬ್ಯಾಂಕಲ್ಲಿ ಕೊಡಬೇಕು ಅಂದ್ರೆ 1 ತಿಂಗಳಾಗಟ್ಟಲೆ ಆಗಲ್ಲ. ಆ ರೀತಿಯ ಮನೆಯ ಬಾಗಿಲಿಗೆ ಬಂದು, ಅದಕ್ಕೆ ಜವಾಹರಲಾಲ್ ನೆಹರು ಅವರು ಹೇಳ್ತಾರೆ, ಭಾರತ ದೇಶಕ್ಕೆ ಆರ್ಥಿಕ ಹೆಬ್ಬಾಗಿಲೇ ಸಹಕಾರ ಕ್ಷೇತ್ರ. ಭಾರತ ದೇಶದ ಆರ್ಥಿಕ ಹೆಬ್ಬಾಗಿಲು ಸಹಕಾರ ಕ್ಷೇತ್ರ. ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ, ಒಂದು ಹಳ್ಳಿ ರಾಮರಾಜ್ಯ ಆಗಬೇಕು ಅಂದ್ರೆ ಒಂದು ಹಳ್ಳಿಯಲ್ಲಿ ಒಂದು ಶಾಲೆ ಇರಬೇಕು, ಅದು ಯಶಸ್ವಿಯಾಗಿ ಪಾಠ ಪ್ರವಚನಗಳನ್ನು, ಶಿಕ್ಷಣವನ್ನು ಕೊಡಬೇಕು. ಒಂದು ಸಹಕಾರ ಸಂಘ ಸರ್ವರ ಅಭಿವೃದ್ಧಿಗೆ ಸಮಪಾಲು ಸಮಪಾಲು, ಜಾತ್ಯತೀತವಾಗಿ, ಪಕ್ಷ ಅತೀತವಾಗಿ ಒಂದು ಸಹಕಾರ ಸಂಘ ಕೆಲಸವನ್ನು ಮಾಡಬೇಕು. ಸ್ವಾಯತ್ತತೆ, ಸ್ವಾಭಿಮಾನ ಇರ್ತಕ್ಕಂಥ ಸಹಕಾರ ಕ್ಷೇತ್ರದಲ್ಲಿ ಇದನ್ನು ಉಳಿಸಬೇಕು.
ಮತ್ತೊಂದು ಗ್ರಾಮ ಪಂಚಾಯಿತಿ ನೈರ್ಮಲ್ಯದ ಬಗ್ಗೆ ಇರಬಹುದು, ಅನುಕೂಲತೆಗಳಿರ್ಬೋದು. ಇದೆಲ್ಲವನ್ನು ಕೂಡ ಮಾಡಲಿಕ್ಕೆ ಈ 3 ಅಂಗಗಳು ಸಂಪೂರ್ಣವಾಗಿ ಯಶಸ್ವಿಯಾಗಿ ಕೆಲಸವನ್ನು ಮಾಡಿದ್ರೆ ನಮ್ಮ ದೇಶ ರಾಮರಾಜ್ಯ ಆಗುತ್ತೆ ಅಂತಕ್ಕಂಥದ್ದನ್ನ ನಮಗೆ ಮಹಾತ್ಮ ಗಾಂಧೀಜಿಯವರು ಹೇಳಿದ್ದಾರೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅಮೂಲ್ನಲ್ಲಿ ಗುಜರಾತ್ನಲ್ಲಿ ಒಂದು ಹಳ್ಳಿಯ ಹೈನುಗಾರಿಕೆ ಸಹಕಾರ ಸಂಘವನ್ನು ನೋಡಿ ಇವತ್ತು ನಮ್ಮ ಡಾಕ್ಟರ್ ಕುರಿಯನ್ ಅವರಿದ್ದಾರೆ ಇದ್ರು. ಡಾಕ್ಟರ್ ಕುರಿಯನ್ ಅವರು ಹೇಳ್ತಾರೆ ಈ ಒಂದು ರಾಷ್ಟ್ರೀಯ ಹೈನುಗಾರಿಕೆ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಆಗಬೇಕು ಅಂತ ಹೇಳಿ ಅವ್ರು ಒಂದು ಮಾತನ್ನು ಹೇಳ್ತಾರೆ, ಸಹಕಾರ ಕ್ಷೇತ್ರದ ಹಸ್ತಕ್ಷೇಪ ಇಲ್ಲ ಅಂದ್ರೆ ಮಾತ್ರ ನಾನು ಅಧ್ಯಕ್ಷ ಆಗ್ತೀನಿ ಅಂತೇಳಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಷರತ್ತಿಗೆ ಒಪ್ಪಿ ಡಾಕ್ಟರ್ ಕುರಿಯನ್ ಅವರನ್ನು ಅಧ್ಯಕ್ಷರಾಗಿ ಮಾಡ್ತಾರೆ. ಇವತ್ತು ನಮ್ಮ ರಾಜ್ಯದಲ್ಲಿ 1 ಕೋಟಿ ಲೀಟರ್ ಹಾಲು ಬರ್ತಾ ಇದೆ. 1 ಕೋಟಿ ಲೀಟರ್, 30 ಕೋಟಿ ರೂಪಾಯಿ ಇವತ್ತು ಪ್ರತಿನಿತ್ಯ ಹಾಲು ಉತ್ಪಾದನೆ ಕೈ ಸೇರ್ತಾ ಇದೆ. ಭಾರತ ದೇಶದಲ್ಲಿ ಗುಜರಾತ್ನಲ್ಲಿ 2.5 ಕೋಟಿ ಲೀಟರ್ ಹಾಲು ಬರ್ತಾ ಇದೆ. 5 ಕೋಟಿ ಭಾರತ ದೇಶದಲ್ಲಿ ಹಾಲು ಉತ್ಪಾದಕರ ಕ್ಷೇತ್ರದಲ್ಲಿ ಪ್ರಥಮ ಸ್ಥಾನದಲ್ಲಿದೆ. ಅದು ಇಡೀ ದೇಶದಲ್ಲಿ, ವಿಶ್ವದಲ್ಲಿ, ರಾಜ್ಯದಲ್ಲಿ ಮಂಗಳೂರಿನ ಜನ ಎಲ್ಲ ಸಹಕಾರಿಗಳು ನೀವೆಲ್ಲರೂ ಕೂಡ ದುಡಿತಕ್ಕಂಥವ್ರು. ನಾವು ನಮ್ಮ ಅಧ್ಯಕ್ಷರು ನೋಡ್ತೀವಿ ಅಲ್ಲಿ ಬಂದು ಧ್ವಜಾರೋಹಣ ಮಾಡಿದ್ರು, ಮತ್ತೆರಡು ಕಾರ್ಯಕ್ರಮಕ್ಕೆ ಹೋದ್ರು, ಸರಿಯಾದ ಟೈಮ್ಗೆ ಇಲ್ಲಿ ಬಂದ್ರು. ಆ ರೀತಿ ಸಮಯ ಪ್ರಜ್ಞೆ ಇದೆ, ಶಿಸ್ತಿದೆ. ಅವರು ಸ್ಪೀಕರ್ ಆದ್ಮೇಲೆ ಕೆಂಗಲ್ ಹನುಮಂತಯ್ಯನವರು ಕಟ್ಟಿಸಿದಂತ ವಿಧಾನಸೌಧಕ್ಕೆ ಆ ಹೆಬ್ಬಾಗಿಲಿಗೆ ಯಾವ ರೀತಿ ಆ ಕಟ್ಟಡಕ್ಕೆ ತಕ್ಕಂತೆ ವಿನ್ಯಾಸವನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ ಎಲ್ಲರೂ ಕೂಡ ನೋಡಿ ಮೆಚ್ಚುತ್ತಾರೆ. ಅದ್ರಲ್ಲಿ ಅವ್ರಿಗೆ ಇರ್ತಕ್ಕಂಥ ಪ್ರಾವೀಣ್ಯತೆ, ಅವ್ರಿಗಿರ್ತಕ್ಕಂಥ ವಿದ್ವತ್ತು, ಶಕ್ತಿ ಎಲ್ಲವೂ ಕೂಡ ಮಂತ್ರಿ ಏನು ಮುಖ್ಯಮಂತ್ರಿ ಆಗ್ತಕ್ಕಂಥ ಅರ್ಹತೆ ಇದೆ ಅವರಿಗೆ. ಯುಟಿ ಖಾದರ್ ಅವರಿಗೆ ಎಲ್ಲ ಕಡೆ ಕೋಮು ದ್ವೇಷ ಏನೇನು ಹರಡುತ್ತೆ, ಅವ್ರ ಕ್ಷೇತ್ರದಲ್ಲಿ ಯಾಕಿಲ್ಲ? ಎಲ್ಲ ಕಡೆ ಕೋಮು ದಳ್ಳೂರಿ, ಎಲ್ಲ ಕಡೆ ದ್ವೇಷ. ಅದು ಯುಟಿ ಖಾದರ್ ಕ್ಷೇತ್ರದಲ್ಲಿ ನೆಮ್ಮದಿಯಾಗಿದ್ದಾರೆ. ಆ ರೀತಿ ಯಾವತ್ತೂ ಕೂಡ ನಾಯಕತ್ವ. ಹಂಗೆ ರಾಜೇಂದ್ರ ಕುಮಾರ್ ಅವರಿಗೆ ಅವರ ಎಲ್ಲ ಸಿಬ್ಬಂದಿ ವರ್ಗ ಇರಬಹುದು, ಇಡೀ ಜಿಲ್ಲೆಯ ಸಹಕಾರಿಗಳು ಒಗ್ಗಟ್ಟಾಗಿದ್ದಾರೆ. ಇಲ್ಲಿ ಯಾವುದೇ ಜಾತಿ ಇಲ್ಲ, ಯಾವುದೇ ಪಕ್ಷ ಇಲ್ಲ. ವೇದಿಕೆ ಮೇಲೆ ಎಲ್ಲಾ ಪಕ್ಷದವರು ಇದ್ದೀವಿ, ಜೆಡಿಎಸ್, ಬಿಜೆಪಿ, ಕಾಂಗ್ರೆಸ್ ಎಲ್ಲರೂ ಕೂಡ ಇದ್ದೀವಿ. ಅದೇ ರೀತಿ ಸಹಕಾರ ಕ್ಷೇತ್ರ ನಾವೆಲ್ಲರೂ ಕೂಡ ಒಂದೇ. ನೀವೆಲ್ಲರೂ ಕೂಡ ಆರ್ಥಿಕ ನೆರವನ್ನ ಪಡೆದು ಅಭಿವೃದ್ಧಿಯನ್ನ ಹೊಂದಿ ನಿಮ್ಮ ಮಕ್ಕಳನ್ನೆಲ್ಲೂ ಕೂಡ ವಿದ್ಯಾವಂತರನ್ನಾಗಿ ಮಾಡಿ ಸಹಕಾರ ಕ್ಷೇತ್ರದಿಂದಲೇ ಬೆಳೆದಿರ್ತಕ್ಕಂಥವ್ರು. ಎಂಪಿ ಆಗಿರೋರು, ದೇವೇಗೌಡರು ಸೆಕ್ರೆಟರಿ ಆಗಿದ್ದವರು, ಯಡಿಯೂರಪ್ಪ ಸೆಕ್ರೆಟರಿ ಆಗಿದ್ದವರು. ಈ ರೀತಿ ಸಹಕಾರ ಕ್ಷೇತ್ರದಿಂದ ಬಹಳಷ್ಟು ಜನ ನಾಯಕತ್ವವನ್ನು ಈ ಕ್ಷೇತ್ರ ಕೊಟ್ಟಿದೆ, ಬೆಳೆದಿದ್ದಾರೆ. ನೀವು ಕೂಡ ದುಡಿತಕ್ಕಂಥವ್ರು ಆಟೋಮೆಟಿಕ್ ನಾಯಕತ್ವ ಬರ್ತದೆ. ನಾನು ಕೂಡ 1970ರಲ್ಲಿ ಸೆಕ್ರೆಟರಿ ಆದೆ. ನನ್ನ ಕನಸಲ್ಲಿ MLA ಆಯ್ತೀನಿ ಅಂತ ಕಂಡು ಇರಲಿಲ್ಲ. 15 ವರ್ಷ ರಿಜೆಕ್ಟ್ ಮಾಡಿದೆ, ರಾಜಕೀಯಕ್ಕೆ ಬರಲ್ಲ ಅಂತೇಳಿ. ಸೇವೆ ಮಾಡ್ತಾ ಮಾಡ್ತಾ ನಾವು ಮೇಲೆ ಬಂದಿದ್ದೀವಿ. ಹಂಗೆ ಪ್ರತಿಯೊಬ್ಬರು ಕೂಡ ಸಹಕಾರ ಕ್ಷೇತ್ರ ನಾಯಕತ್ವವನ್ನು ಕೊಟ್ಟಿದೆ, ಆರ್ಥಿಕ ಅಭಿವೃದ್ಧಿಯನ್ನು ಮಾಡ್ತಾ ಇದೆ. ಈ ಜಿಲ್ಲೆಯ ಜನ ಅತ್ಯಂತ ಪ್ರೀತಿಗೆ ಪಾತ್ರರಾಗಿದ್ದೀವಿ. ದುಡಿಮೆ ಮಾಡ್ತಕ್ಕಂಥವ್ರು, ಆರ್ಥಿಕ ಮೇಲ್ ಬರ್ತಕ್ಕಂಥವ್ರು. ಮಂಗಳೂರಿನ ಜನ ವಿಶ್ವದ ಎಲ್ಲೆಡೆ ಇದ್ದಾರೆ. ಅದು ದುಬೈ ಹೋದ್ರು ಇದ್ದಾರೆ, ಬಾಂಬೆ ಹೋದ್ರು ಇದ್ದಾರೆ, ರಷ್ಯಾಕ್ಕೆ ಹೋದ್ರು ಇದ್ದಾರೆ. ಎಲ್ಲೋದು ಕೂಡ ಸ್ವಂತ ಕಾಲ ಮೇಲೆ ನಿಲ್ತಕ್ಕಂಥ ಶಕ್ತಿ ಈ ಜಿಲ್ಲೆಯ ಮಣ್ಣಿನ ಜನಕ್ಕಿದೆ ಅಂತಕ್ಕಂಥ ಈ ಸಂದರ್ಭ ಹೇಳ್ತಾ ಬಂದಿರ್ತಕ್ಕಂಥ ತಮ್ಗೆಲ್ಲರೂ ಕೂಡ ನಮ್ಮ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಇರಲಿ, ತಮ್ಗೆಲ್ಲರೂ ಕೂಡ ಒಳ್ಳೆದಾಗಲಿ. ಸಹಕಾರ ಕ್ಷೇತ್ರ ನಿಮ್ಮದು, ಪ್ರಾಮಾಣಿಕತೆಯಿಂದ ದುಡಿದು ಕಟ್ಟಿದ್ದಾರೆ, ಅದನ್ನ ಉಳಿಸಿ ಬೆಳೆಸ್ತಕ್ಕಂಥದ್ದು ನಿಮ್ಮೆಲ್ಲರ ಮೇಲಿದೆ ಅಂತೇಳಿ ತಮ್ಗೆಲ್ಲರೂ ನಮಸ್ಕರಿಸಿದ ಮಾತು